ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಬಿ.ಎಡ್ನ ಫಿಫ್ತ್ ರೌಂಡ್ಗೆ ಕಾಯ್ತಿರೋ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಗ್ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು. ಹೌದು, ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿನ ಕೊಟ್ಟಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಬೆಳಗ್ಗೆಯಿಂದನೂ ಒಂದು ಪ್ರಶ್ನೆನ ಕೇಳ್ತೀರಿ, ಬಿ.ಎಡ್ನ ಫಿಫ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ಏನು ಎತ್ತ ಇವತ್ತು ಬರುತ್ತಾ ಇಲ್ವಾ ಅಂತೆಲ್ಲ ಕೇಳ್ತೀರಿ. ಇದಕ್ಕೆ ಸಂಬಂಧಪಟ್ಟದನ್ನು ಕೂಡ ವಿಡಿಯೋ ಮಾಡಿ ಕೂಡ ಮಾಹಿತಿನ ಕೊಟ್ಟಿದ್ವಿ. ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ 5ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿ.ಎಡ್ 5ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿ.ಎಡ್ ಫಿಫ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟ ಮಾಡಿರುವಂಥದ್ದು. ವಿದ್ಯಾರ್ಥಿಗಳೇ, ಫಿಫ್ತ್ ರೌಂಡ್ ಒಂದು ಸೀಟ್ ಅಲಾಟ್ಮೆಂಟ್ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪ್ರಕಟ ಮಾಡಿರುವಂಥದ್ದು ಇಲಾಖೆ ವೆಬ್ಸೈಟ್ ನಲ್ಲಿ ಮತ್ತೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇದೀಗ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಕೂಡ ಕೆಲ ವಿದ್ಯಾರ್ಥಿಗಳು, ಬಹುತೇಕ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಸ್ಟಾರ್ ಮಾರ್ಕ್ಗಳು ಕೂಡ ಬಂದಿದ್ದಾವೆ. ಬಹುತೇಕರಿಗೆ ಸೀಟ್ಗಳು ಅಲಾಟ್ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರೋ ಮುಂದೆ ಏನ್ ಮಾಡ್ಬೇಕಿರುತ್ತೆ ಇವರು, ಅಥವಾ ಆ ವಿದ್ಯಾರ್ಥಿಗಳಿಗೆ ಇರುವಂತ ಆಪ್ಷನ್ ಏನಾಗಿರುತ್ತೆ, ನಂತರದಲ್ಲಿ ಈ ಒಂದು ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ಪ್ರಮುಖವಾಗಿ ಹೇಳ್ತಿರೋದು, ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಇವಾಗ ವಿಡಿಯೋ ನೋಡಾದ್ಮೇಲೆ ನಂತರದಲ್ಲಿ ನೀವು ಹೋಗಿ ಸೀಟ್ ಮ್ಯಾಟ್ರಿಕ್ಸ್ ಅಥವಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅನ್ನ ಚೆಕ್ ಮಾಡಬಹುದು, ಅಥವಾ ಆಮೇಲೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಿರುತ್ತೆ ಅಥವಾ ಒಟ್ಟಿನಲ್ಲಿ ಇವಾಗ ಲಿಸ್ಟ್ ನೋಡ್ಕೊಂಡೆ ನೀವು ವಿಡಿಯೋ ನೋಡ್ತಾ ಇದೀರಾ ಅನ್ಕೊಳ್ಳಿ. ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಅಡ್ಮಿಷನ್ಗೆ ಮುಂಚೆ ಮತ್ತೆ ಅಡ್ಮಿಷನ್ ಆಗ್ಬೇಕಾದ್ರೆ ಒಂದು ಪ್ರಕ್ರಿಯೆ ಯಾವ ತರ ಇರುತ್ತೆ, ವಿದ್ಯಾರ್ಥಿಗಳಿಗೆ ಪ್ರಮುಖ ದಿನಾಂಕ ಆಗಿರ್ಬೋದು, ನಂತರದಲ್ಲಿ ಅಡ್ಮಿಷನ್ ಆಗೋದಕ್ಕೆ ಮುಂಚೆ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಳ್ಳೋದಕ್ಕೆ ಮುಂಚೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯಿಂದ ಈ ವಿಡಿಯೋಸ್ ಅನ್ನ ನೋಡಿ ಅಂತ ಹೇಳ್ತಾ ಇರುವಂತದ್ದು. ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪುಗಳನ್ನ ಮಾಡಿ ಹಣವನ್ನ ಸುಮ್ಮನೆ ವೇಸ್ಟ್ ಮಾಡ್ಕೋತಾರೆ, ಮತ್ತೆ ಸಮಸ್ಯೆಗೂ ಕೂಡ ಸಿಕ್ಕಾಕೋತಾರೆ ಅಂತ ಹೇಳ್ತಾ ಅದಕ್ಕೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮಾರು ಇದೆ ಅಂತ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಒಂದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ನೋಟಿಫಿಕೇಶನ್, PDF ಎಲ್ಲ ಸಿಗ್ತಾ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಮಾಹಿತಿ ಜೊತೆಗೆ ಒಂದು ಸೆಲೆಕ್ಷನ್ ಲಿಸ್ಟ್ ಕೂಡ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರುತ್ತೆ. ವಿದ್ಯಾರ್ಥಿಗಳು ಉಚಿತವಾಗಿ ಬೇಗನೆ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಯಾವುದೇ ಸರ್ವರ್ನ ಸಮಸ್ಯೆ ಇಲ್ಲದೆ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಟೆಲಿಗ್ರಾಮ್ ಅಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟ್ ಫಿಫ್ತ್ ರೌಂಡ್ ಆರ್ಟ್ಸ್ ಸೈನ್ಸ್ ಎರಡು ಕೂಡ ಅಪ್ಲೋಡ್ ಆಗಿರ್ತವೆ ಅಂತ ಹೇಳ್ತಾ, ನಂತರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಶ್ನೆ ಡೌಟ್ ಕೂಡ ಮೆಸೇಜ್ ಮಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗಳು ಉತ್ತರ ತಿಳ್ಕೋಬಹುದಾಗಿರುತ್ತೆ. ಅಥವಾ ಏನಾರ ತೀರಾ ಸಮಸ್ಯೆ ಇದೆ ಅಂದ್ರೆ ಕಾಲ್ ಕೂಡ ಮಾಡಬಹುದು. ಬಟ್ ನಾವು ಕೂಡ ಹೆಚ್ಚಿಗೆ ಬಿಸಿ ಇರುವಂತ ಕಾರಣಕ್ಕೆ ಕಾಲ್ ಮತ್ತು ಮೆಸೇಜ್ ಅನ್ನ ಪಿಕ್ ಮಾಡೋಕ್ಕಾಗುತ್ತೆ ಅಥವಾ ರಿಪ್ಲೈ ಮಾಡಕ್ಕೆ ಕಷ್ಟ ಆಗುತ್ತೆ, ಹೇಳಿಕ್ ಬರಲ್ಲ. ಆದಷ್ಟು ಕನ್ನಡ ಬೈದ ಯೂಟ್ಯೂಬ್ ಚಾನಲ್ ಹೆಚ್ಚಿಗೆ ವಿಡಿಯೋಸ್ ಅನ್ನ ಮಾಡೋದ್ರ ಮುಖಾಂತರ ನಿಮಗೆ ಮಾಹಿತಿನ ಕೊಟ್ಟಿದ್ದೀವಿ. ಫಸ್ಟ್ ರೌಂಡ್ ಇಂದ ಫೋರ್ತ್ ರೌಂಡ್ ತನಕ ಕೂಡ ಪ್ರತಿಯೊಂದು ಮಾಹಿತಿನ ಕೊಟ್ಟಿದ್ದೀವಿ. ಅದನ್ನೇ ವಿಡಿಯೋಸ್ ಅನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಸುಮಾರು 200-300ಕ್ಕೆ ಹೆಚ್ಚಿಗೆ ವಿಡಿಯೋಸ್ಗಳು ಇದಾವೆ. ಅದೆಲ್ಲ ವೀಕ್ಷಣೆ ಮಾಡೋದ್ರ ಮುಖಾಂತರ ನಿಮಗೆ ಹೆಚ್ಚಿಗೆ ಅರ್ಥ ಕೂಡ ಆಗುತ್ತೆ. ವಿದ್ಯಾರ್ಥಿಗಳು ಆ ವಿಡಿಯೋಸ್ ಅನ್ನು ವೀಕ್ಷಣೆ ಮಾಡಿ ಹೆಚ್ಚಿಗೆ ಮಾಹಿತಿನ ತಗೊಳ್ಳಿ. ನಮ್ಮ ಕಡೆ ಏನಾರ ರಿಪ್ಲೈ ತಡ ಆಯಿತು ಅಥವಾ ರಿಪ್ಲೈ ಬಂದಿಲ್ಲ ಇನ್ನ ಅಂದ್ರೆ ಅಂತ ಹೇಳ್ತಾ, ಈಗ ವಿದ್ಯಾರ್ಥಿಗಳು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ, ಸರಿಗೆ ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಅನ್ನ ಇಲಾಖೆ ಕಡೆಯಿಂದ ಫೆಬ್ರವರಿ ತಿಂಗಳ 3ನೇ ತಾರೀಕಿನಂದು 5ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು 5ನೇ ರೌಂಡ್ಗೆ ಅವಕಾಶ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಆ ಲಿಸ್ಟ್ ಅನ್ನ ಫೆಬ್ರವರಿ ತಿಂಗಳ 3ನೇ ತಾರೀಕು 2025 ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರು. ಸೊ ಇಂದು ಪ್ರಕಟ ಆಗಿರುವಂತದ್ದು ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಕೂಡ ಸಾಕಷ್ಟು ಜನ ಕೇಳ್ತೀರಿ, ಇದೀಗ ಪ್ರಕಟ ಅಂತ ಆಗಿದೆ. ಆ ಒಂದು ಲಿಸ್ಟ್ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳಿದ್ದಲ್ಲ, ಒಂದು ಕಾಲೇಜ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳ 5ನೇ ತಾರೀಕಿನ ಒಳಗಾಗಿ ಸಿಕ್ಕಿರುವಂತಹ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೇಕು. ವಿದ್ಯಾರ್ಥಿಗಳು ಸಿಕ್ಕಿರೋ ಕಾಲೇಜಿಗೆ ಹೋಗ್ತೀವಿ, ಅಡ್ಮಿಷನ್ ಆಗ್ತೀವಿ ಅನ್ನೋ ವಿದ್ಯಾರ್ಥಿಗಳು ಫೆಬ್ರವರಿ ತಿಂಗಳ 5ನೇ ತಾರೀಕಿನ ಒಳಗಾಗಿ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಅವರು ಅಡ್ಮಿಷನ್ ಸ್ಲಿಪ್ ತಗೋಬೇಕು ಅಂತ ಹೇಳಿದರೆ, SC/ST ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶುಲ್ಕ ವಿನಾಯಿತಿ ಇರೋದ್ರಿಂದ ಅವ್ರಿಗೆ ಒಂದು ರಿಸರ್ವೇಶನ್ ಕ್ಲೈಮ್ ಆದಾಗ ಚಲನ್ ಡೌನ್ಲೋಡ್ ಆಗೋದಿಲ್ಲ. ಆ ವಿದ್ಯಾರ್ಥಿಗಳು ಜಸ್ಟ್ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿರಿ. ಅದನ್ನ ಅದೇನು ಬರ್ತಿರುತ್ತಲ್ಲ ಯೂಸರ್ ಪಾಸ್ವರ್ಡ್ ಆಗ್ತಾಗ ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿ SC/ST ಕ್ಯಾಟಗರಿ ಹೇಳಿ ಅದನ್ನ ನೀವು ಕೊಟ್ಟಾಗ ಅದು ಜಸ್ಟ್ ಮೊಬೈಲ್ ಕೂಡ ತೋರಿಸಬಹುದು. ಬಟ್ ಜೆರಾಕ್ಸ್ ತಗೊಂಡು ಹೋಗಿರಿ, ಅದನ್ನ ಕೊಟ್ಟಾಗ ಅವ್ರು ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಡ್ತಾರೆ. ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಿರುತ್ತೆ. ಕಾಲೇಜಲ್ಲಿ ಸಪರೇಟ್ ಫೀಸ್ಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಕಟ್ಟಿಲ್ಲ ಅಂದ್ಬಿಟ್ಟು ಕೆಲವು ಕಾಲೇಜಲ್ಲಿ ಅದನ್ನ ಕೂಡ ಕೇಳ್ತಾರೆ. ಅದನ್ನ ನೀವು ಅಲ್ಲಿ ಕಟ್ಟಿ ಅಡ್ಮಿಷನ್ ಆಗಬೇಕಿರುತ್ತೆ. ಸಪರೇಟ್ ಫೀಸ್ ಮತ್ತೆ ಇದು ಎಲ್ಲ ಬರುತ್ತೆ. ಸೊ ಅದು ನಿಮಗೆ ಕಾಲೇಜ್ ಬಗ್ಗೆ ಎಲ್ಲ ಫಸ್ಟ್ ವಿಚಾರಿಸ್ಕೊಳ್ಳಿ ಅಂತ ಕೂಡ ನಾನು ಮಾಹಿತಿನ ಕೊಟ್ಟಿದ್ದೆ. ಎಷ್ಟು ಜನ ವಿಚಾರಿಸಿದ್ರು ಗೊತ್ತಿಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ಕಾಲೇಜ್ ಬಗ್ಗೆ ವಿಚಾರಿಸ್ತೇನೆ. ಇವಾಗ ಸಿಕ್ಕಿರುವಂತ ಕಾಲೇಜ್ ಬಗ್ಗೆ ಇವಾಗ ಯಾವುದೋ ಕಾಲೇಜ್ ನಿಮ್ಗೆ ಅಲರ್ಟ್ ಆಗಿರುತ್ತೆ, ಆ ಕಾಲೇಜ್ ಬಗ್ಗೆ ನೀವು ವಿಚಾರಿಸೇ ಇಲ್ಲ ಅಂದ್ರೆ ಈಗಲೇ ಆದಷ್ಟು ವಿಚಾರಿಸಿ. ಯಾಕಂದ್ರೆ ಇದಕ್ಕೂ ಮುಂಚೆ ವಿಚಾರಿಸ್ಕೊಬೇಕಾಗಿತ್ತು. ಅಟ್ಲೀಸ್ಟ್ ಇರುವಂತ ಒಂದಿನದಲ್ಲಿ ನೀವು 2 ದಿನ ಅವಕಾಶ ಇದೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ. ಅಟ್ಲೀಸ್ಟ್ ಆ ಒಂದಿಂದಲಾರು ವಿಚಾರಿಸಿ ಅನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಳ್ಳೋದಕ್ಕೆ ಮುಂದಾಗಿ ವಿದ್ಯಾರ್ಥಿಗಳೇ ಪದೇ ಹೇಳ್ತಿರುವಂತದ್ದು, ಸಿಕ್ಕಿರುವಂತ ಕಾಲೇಜಿಗೆ ಡೈರೆಕ್ಟ್ ಆಗಿ ನೀವು ಅಡ್ಮಿಷನ್ ಸ್ಲಿಪ್ ತಗೊಂಡು ಅಡ್ಮಿಷನ್ ಆಗಕ್ಕೆ ಹೋಗೋಣ ಅಂತ ಹೋಗಕ್ಕೆ ಹೋಗಬೇಡಿ. ಯಾಕಂದ್ರೆ ಆ ಕಾಲೇಜಲ್ಲಿ ಸರಿಯಾಗಿ ರೆಗ್ಯುಲರ್ ಟೀಚ್ ಮಾಡ್ತಾರೆ ಇಲ್ವಾ, ಫೀಸ್ ಎಷ್ಟು ಬರುತ್ತೆ ಒಂದು ಸೆಮ್ಗೆ ಅಥವಾ ಇಯರ್ಗೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಗಳು ಸಿಗುತ್ತಾ ಇಲ್ವಾ, ಅಥವಾ ಕಾಲೇಜಲ್ಲಿ ಕ್ಲಾಸಸ್ ಯಾವ ತರ ಆಗುತ್ತೆ, ನಿಜವಾಗ್ಲೂ ಸರಿಯಾಗಿ ಟೀಚ್ ಮಾಡ್ತಾರೆ ಇಲ್ವಾ, ಅಥವಾ ಅಲ್ಲಿ ರೆಗ್ಯುಲರ್ ಕ್ಲಾಸಸ್ ಇದೆಯಾ, ಹಾಸ್ಟೆಲ್ ಸಿಗುತ್ತಾ ಇಲ್ವಾ, ಪ್ರತಿಯೊಂದು ವಿಚಾರಿಸಿ ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ ತಗೊಳ್ಳಿ. SC/ST ವಿದ್ಯಾರ್ಥಿಗಳು ಅವರಿಗೆ ಶುಲ್ಕ ವಿನಾಯಿತಿ ಇರೋದ್ರಿಂದ ಅಡ್ಮಿಷನ್ ಸ್ಲಿಪ್ ಈಸಿಯಾಗಿ ತಗೋತಾರೆ. ಈ ತರ ವಿದ್ಯಾರ್ಥಿಗಳು ಇದರಲ್ಲಿ ನೀವು ಪೇ ಮಾಡಬೇಕಿರುತ್ತೆ. 6,000, 5,000 ಸಮಥಿಂಗ್ 10,000 ಸಮಥಿಂಗ್ ಹಣನ ಪೇ ಮಾಡಿ ನೀವು ನಂತರದಲ್ಲಿ ಹೋಗ್ತೀರಾ. ನಂತರದ ಆಮೇಲೆ ನೀವು ಆ ಕಾಲೇಜ್ ಬೇಡ ಇನ್ನೊಂದು ಬೇಡ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಹಣನ ರೀಫಂಡ್ ಮಾಡಿಸ್ಕೊಳ್ಳೋದಕ್ಕೆ ಅಲ್ದಾಡ್ಬೇಕಾಗುತ್ತೆ. ನೀವು ಆ ಕಾರಣಕ್ಕೆ ಆ ಒಂದು ರಿಸ್ಕ್ ನ ತಗೊಳಕ್ ಹೋಗ್ಬೇಡಿ. ಆ ಕಾರಣಕ್ಕೆ ಇವಾಗ ನಿಮಗೆ ಆ ಸಿಕ್ಕ ಕಾಲೇಜ್ ಬಗ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ, ಸರಿ ಆ ಕಾಲೇಜ್ ಬಗ್ಗೆ ಗ್ಯಾರಂಟಿ ಇಲ್ಲ, ಇನ್ನೊಂದು ಮತ್ತೊಂದು ಅಂದ್ರೆ ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳು. ಯಾಕಂದ್ರೆ ನಿಮಗೆ ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅಡ್ಮಿಷನ್ಗೆ ಆಗೋಣ ಅಂತ ಹೋಗಿ 2 ವರ್ಷ ನೀವು ಆಮೇಲೆ ಸಮಸ್ಯೆ ಪಡಬೇಕಾಗುತ್ತೆ. ಆ ಕಾರಣಕ್ಕೆ ಅದನ್ನ ಸ್ವಲ್ಪ ಯೋಚನೆ ಮಾಡಿರಿ. ನಾನು ಅಡ್ಮಿಷನ್ ಆಗಬೇಡಿ ಅಂತ ಏನು ಹೇಳುತ್ತೆ ಅಲ್ಲ, ನಿಮ್ಮ ಇಷ್ಟ, ಅದು ಯೋಚನೆ ಮಾಡ್ಕೊಂಡು ಅಟ್ಲೀಸ್ಟ್ ಕಾಲೇಜ್ ಬಗ್ಗೆ ವಿಚಾರಿಸಿ. ಇದಕ್ಕೂ ಮುಂಚೆ ವಿಚಾರಿಸಬೇಕಿತ್ತು. ಈಗ ಇರುವಂತ 2 ದಿನದಲ್ಲಿ ನೀವು ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದು ಅಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಮತ್ತೆ ಸಿಕ್ಕಿರುವಂತ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ
ಅಡ್ಮಿಷನ್ ಸ್ಲಿಪ್ನ ಪಡ್ಕೊಂಡಂಥವ್ರಿಗೆ ದಿನಾಂಕ ಏನಿದೆ ಅಂದರೆ ಫೆಬ್ರವರಿ ತಿಂಗಳ 10ನೇ ತಾರೀಕು 2025 ಒಳಗಾಗಿ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಂಡಂಥವ್ರು ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ 10ನೇ ತಾರೀಕು. ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಫೆಬ್ರವರಿ 5ನೇ ತಾರೀಕು ಕೊನೆಯ ದಿನಾಂಕ. ಸ್ಲಿಪ್ನ ಪಡ್ಕೊಂಡಂಥವ್ರು ಅಡ್ಮಿಷನ್ ಸ್ಲಿಪ್ ಪಡೆದವರು ಫೆಬ್ರವರಿ 10ನೇ ತಾರೀಕಿನ ಒಳಗಡೆ ಅಡ್ಮಿಷನ್ ಆಗಬೇಕು. ಇವಾಗ ನಿಮ್ಗೆ ಅರ್ಥ ಆಯಿತು ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯಲ್ಲ, ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಕಾಲೇಜ್ ಬಗ್ಗೆ ಮೊದಲು ವಿಚಾರಿಸಿದ ನಂತರದಲ್ಲಿ ನೀವು ಏನು ಮಾಡಬೇಕಂತ ಅಂತ ನೀವು ನಿರ್ಧಾರ ತೆಗೆದುಕೊಂಡು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ನಂತರದಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಫಿಕ್ಸ್ ಆದರೆ ಅಡ್ಮಿಷನ್ ಸ್ಲಿಪ್ ತಗೊಂಡು ಅಡ್ಮಿಷನ್ ಆಗಲಿಕ್ಕೆ ಮುಂದಾಗಿ. ಇಲ್ಲ ಕಾಲೇಜಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ, ಇನ್ನೊಂದು ಮತ್ತೊಂದು ಇಲ್ಲೇ ಬಂದು ಕೇಳಿ ಅಂತಿದ್ದಾರೆ ಹಾಗೆ ಹೀಗೆ, ಅಥವಾ ಇನ್ನೊಂದು ಮತ್ತೊಂದು ನಿಮ್ಗೆ ಏನಾದ್ರು ಗಾಬರಿ ಇನ್ನೊಂದು ಮತ್ತೊಂದಲ್ಲಿ ನೀವು ಅಡ್ಮಿಷನ್ ಆಗೋದಿಲ್ಲ ಬೇಡವಾ ಆ ಥರ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕಂದ್ರೆ ನೀವೇ 2 ವರ್ಷ B.Ed ಅನ್ನು ಮಾಡಬೇಕಿರುತ್ತೆ ಮತ್ತು ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸ್ ನಡೀದೇ ಹೋಗ್ಬೋದು, ಅಥವಾ ಫೀಸನ್ನ ಸೆಮಿಸ್ಟರ್ ವೈಸ್ ಕೇಳ್ಬೋದು, ಅಥವಾ ಹೆಚ್ಚಿಗೆ ಫೀಸ್ಗಳನ್ನ ಕೇಳ್ಬೋದಾಗಿರುತ್ತೆ. ಈ ಥರ ಎಷ್ಟೊಂದು ಸಮಸ್ಯೆಗಳು ನಿಮಗೆ ಫ್ಯೂಚರಲ್ಲಿ ಆಗ್ಬೋದು. ಆ ಕಾರಣಕ್ಕೆ ನಿಮಗೆ ಹೇಳ್ತಿರೋದೇನೆಂದರೆ ಇದಕ್ಕೂ ಮುಂಚೆನೇ ಕಾಲೇಜ್ ಬಗ್ಗೆ ವಿಚಾರಿಸಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಸಾಕಷ್ಟು ಬಾರಿ ನಾವು ಕೂಡ ಹೇಳಿದ್ವಿ. ಆದರೂ ಮತ್ತೆ ಅದೇ ತಪ್ಪನ್ನು ಮಾಡಿದ್ದೀರಾ ಅಥವಾ ನಮ್ಮ ವಿಡಿಯೋಗಳನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ. ಟೆಲಿಗ್ರಾಮಲ್ಲಿ ಕೂಡ ಹೇಳಿದ್ವಿ, ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ ಅಂದರೆ ನೀವೇ ಜವಾಬ್ದಾರಿ ಈಗ. ಸೊ ಆ ಕಾರಣಕ್ಕೆ ನಾವೇನು ಹೇಳಿಕ್ಕೆ ಬರೋದಿಲ್ಲ. ಮತ್ತು ಇವಾಗ ಈಗ ಪ್ರಶ್ನೆಗಳನ್ನು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತೀರಾ, ಮುಂದೇನು ಮಾಡೋದು ಈ ಥರ ಆಗ್ಬಿಟ್ಟಿದೆ ಅಂತ. ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಇವಾಗ ಫಿಫ್ತ್ ರೌಂಡ್ ಕೊನೆಯ ಅವಕಾಶ ಅಂತ ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ವರ್ಷದ ಕೊನೆಯ ಅವಕಾಶ ಫಿಫ್ತ್ ರೌಂಡ್ ಆಗಿರುವಂಥದ್ದು, ಮತ್ತೆ ಯಾವುದೇ ರೌಂಡನ್ನು ಅವರು ಮಾಡೋದಿಲ್ಲ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಇಷ್ಟನ್ನು ತಿಳಿಸಿದ್ದೀನಿ. ಸೊ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಈ ಒಂದು ಅಡ್ಮಿಷನ್ ದಿನಾಂಕ ಏನಿದೆ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದು, ಅಡ್ಮಿಷನ್ ಆಗೋದು, ಮತ್ತು ಚಲನ್ ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ಚಲನ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಇದನ್ನ ಕೂಡ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದೀಗ ನನಗೆ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆಗಳು ಕೇಳ್ತಿರ್ತಾರೆ. ಸಿಕ್ಕಿರುವಂಥ ಕಾಲೇಜ್ ಬೇಡ, ನನಗೆ ಏನು ಮಾಡಬೇಕು ಮುಂದೆ ಅಂತ ಪ್ರಶ್ನೆಗಳಿದ್ದಾವೆ. ಆ ವಿದ್ಯಾರ್ಥಿಗಳ ಬಗ್ಗೆ ಹೇಳುವಂಥದ್ದರೆ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಕ್ಕೆ ಇಷ್ಟ ಇಲ್ಲ ಇನ್ನೊಂದು ಮತ್ತೊಂದು ಅಂತಂದರೆ ಸೊ ನಿಮಗೆ ಒಂದು ಆಪ್ಷನ್ ಇರುತ್ತೆ ಏನಂದರೆ ಟ್ರಾನ್ಸ್ಫರ್ ಮಾಡ್ಕೋಬೋದಾಗಿರುತ್ತೆ. ಟ್ರಾನ್ಸ್ಫರ್ ಯಾವ ಥರ ಅಂದರೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ, ಸೊ ಇನ್ನೊಂದು ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತಲ್ಲ ವಿದ್ಯಾರ್ಥಿಗೆ. ಉದಾಹರಣೆಗೆ ಮೈಸೂರಲ್ಲಿ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಇದ್ದಾನೆ, ಬೆಂಗಳೂರಲ್ಲಿ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಇದ್ದಾನೆ ಅನ್ಕೊಳ್ಳಿ. ಸೊ ಬೆಂಗಳೂರಲ್ಲಿರುವಂಥ ವಿದ್ಯಾರ್ಥಿ ಮೈಸೂರಿಗೆ ಹೋಗಬೇಕಾಗುತ್ತೆ ಆ ಕಾಲೇಜಿಗೆ, ಮೈಸೂರಲ್ಲಿರುವಂಥ ವಿದ್ಯಾರ್ಥಿ ಬೆಂಗಳೂರು ಈ ಕಾಲೇಜಿಗೆ ಬರ್ತಾರೆ ಅಂದರೆ ಪರಸ್ಪರ ವರ್ಗಾವಣೆ ಅಂತ ಆಪ್ಷನ್ ಇರುತ್ತೆ. ಟ್ರಾನ್ಸ್ಫರ್ ಅಂತ ಇದನ್ನು ಕರೀತಾರೆ. ಇಬ್ಬರು ವಿದ್ಯಾರ್ಥಿಗಳು ಮಾತಾಡಿಕೊಂಡು ಮಾತ್ರ ಈ ಥರ ವರ್ಗಾವಣೆ ಮಾಡ್ಕೋಬೋದಾಗಿರುತ್ತೆ. ಅದು ಬೆಂಗಳೂರು CSL ಆಫೀಸ್ಗೆ ಹೋಗಿ ಅಲ್ಲಿ ಲೆಟರ್ ಇನ್ನೊಂದು ಮತ್ತೊಂದೆಲ್ಲ ಸಿಗ್ನೇಚರ್ ಆಗಿ ಅದೆಲ್ಲ ನಡಿಬೇಕಿರುತ್ತೆ. ಸೊ ಈ ಒಂದು ಪ್ರಕ್ರಿಯೆ ಅದನ್ನು ಬಿಟ್ಟರೆ ಯಾವುದೇ ರೀತಿ ಟ್ರಾನ್ಸ್ಫರ್ಗೆ ಅವಕಾಶ ಇರೋದಿಲ್ಲ. ನಂತರದಲ್ಲಿ ಕಾಲೇಜು ಈಗ ಸಿಕ್ಕಿರೋ ಕಾಲೇಜ್ ನನಗೆ ಬೇಡ, ನೆಕ್ಸ್ಟ್ ರೌಂಡ್ ಹೋಗ್ತೀನಿ, ನೆಕ್ಸ್ಟ್ ರೌಂಡ್ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಒಂದು ಪರಸ್ಪರ ವರ್ಗಾವಣೆ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಬೆಂಗಳೂರಿನ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಹೋಗಿ ಹೆಚ್ಚಿನ ಮಾಹಿತಿನ ಪಡ್ಕೋಬೋದಾಗಿರುತ್ತೆ, ಅಥವಾ ನೋಡಲ್ ಸೆಂಟರ್ ಅಥವಾ ವೆರಿಫಿಕೇಶನ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಹೆಚ್ಚಿಗೆ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಇನ್ನೊಂದು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ನನಗೆ ಸ್ಟಾರ್ ಮಾರ್ಕ್ ಬಂದಿದೆ, ಇವಾಗ ಈ ರೌಂಡಲ್ಲಿ ಕೂಡ ಸ್ಟಾರ್ ಮಾರ್ಕ್ ಬಂದ್ಬಿಟ್ಟಿದೆ, ಥರ್ಡ್ ರೌಂಡ್ ಫೋರ್ತ್ ರೌಂಡಲ್ಲಿ ಸ್ಟಾರ್ ಬಂದಿತ್ತು, ಅಥವಾ ಕಾಲೇಜ್ ಸಿಕ್ಕಿತ್ತು ಮತ್ತೆ ನೆಕ್ಸ್ಟ್ ರೌಂಡ್ ಬಂದು ಸ್ಟಾರ್ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಹೇಳಿದ್ವಿ ಸ್ಟಾರ್ ಮಾರ್ಕ್ ಬರದಿರೋ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಹೆಚ್ಚಿಗೆ ಕಾಲೇಜ್ಗಳನ್ನು ಕೊಡಿ ಅಂತ ಹೇಳಿದ್ವಿ. ಆದರೂ ಕೂಡ ಕಾಲೇಜ್ ಕೊಟ್ಟಿದ್ರು ಕೂಡ ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ಏನು ಮಾಡಕ್ಕೆ ಬರಲ್ಲ. ಯಾಕಂದ್ರೆ ನೀವು ಆಲ್ಮೋಸ್ಟ್ ನಾವು ಹೇಳಿದ್ವಿ 150-200 ಕಾಲೇಜಿಗೂ ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಅಂತ. ಬಟ್ ನೀವು ಅಷ್ಟು ಮಾಡಿರೋದಿಲ್ಲ ಆಲ್ಮೋಸ್ಟ್ ವಿದ್ಯಾರ್ಥಿಗಳು, ಅಥವಾ ಆಗ್ತಿಲ್ಲ ಅನ್ನೋದು ಮತ್ತೊಂದು ಅಂದ್ರೆ ಅಷ್ಟು ಕಾಲೇಜ್ ಹೆಚ್ಚಿಗೆ ಕಾಲೇಜ್ ಕೊಟ್ಟಿದ್ದಾಗ ನಿಮಗೆ ಸ್ಟಾರ್ ಮಾರ್ಕ್ ಅಂತೂ ಬರ್ತಿರಲಿಲ್ಲ. ಅಂದರೆ ಸರ್ಕಾರಿ ಕೋಟದ ರೌಂಡ್ ಸೀಟು ಕೊನೆ ರೌಂಡ್ಗಳಲ್ಲಿ ಬೇಕು ಅಂದರೆ ಎಲ್ಲಿ ಸೀಟ್ ಸಿಕ್ಕರೂ ಹೋಗಕ್ಕೆ ರೆಡಿ ಇರ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಸಿಗುವಂಥದ್ದು ಇರುತ್ತೆ. ಬಟ್ ನಿಮಗೆ ನನ್ನ ಡಿಸ್ಟಿಕ್ಗೆ ಬೇಕು, ಅಕ್ಕಪಕ್ಕನೇ ಬೇಕು ಅಂದರೆ ಸೀಟು ಸಿಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಅಂತೂ ಬಂದಿದೆ. ಸ್ಟಾರ್ ಮಾರ್ಕ್ ಬಂದವರಿಗೆ ಯಾವುದೇ ರೀತಿ ನೆಕ್ಸ್ಟ್ ರೌಂಡ್ ಅಂತೂ ಅವಕಾಶ ಇರೋದಿಲ್ಲ, ನೆಕ್ಸ್ಟ್ ರೌಂಡ್ ಇರೋದೇ ಇಲ್ಲ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಇವಾಗ ಸ್ಟಾರ್ ಮಾರ್ಕ್ ಬಂದಿರೋರು ಮುಂದೇನು ಅಂದರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಏನಾದರೂ ಇದ್ದರೆ ಎಲ್ಲರೂ ಉಳಿಕೆ ಆಗಿದ್ರೆ ಆ ಒಂದು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಿ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಇಲ್ಲಾಂದರೆ ನೀವು ಮುಂದಿನ ವರ್ಷನೇ ಪ್ರಯತ್ನ ಮಾಡಬೇಕಾಗುತ್ತೆ. ಮುಂದಿನ ವರ್ಷಕ್ಕೂ ಕೂಡ ಹೇಳ್ತಿರೋದಂದರೆ ವಿದ್ಯಾರ್ಥಿಗಳಿಗೆ ಈ ತಪ್ಪುಗಳನ್ನೇ ಮಾಡಕ್ಕೆ ಹೋಗ್ಬಿಡಿ. ಮತ್ತೆ ಹೆಚ್ಚಿಗೆ ಕಾಲೇಜ್ ಅಂದರೆ ಪಕ್ಕದ ಡಿಸ್ಟಿಕ್ ಬೇರೆ ಬೇರೆ ಡಿಸ್ಟಿಕ್ ಹೆಚ್ಚಿಗೆ ಕಾಲೇಜಿನ ಕೊಟ್ಟಾಗ ಮಾತ್ರ ನಿಮಗೆ ಫಸ್ಟ್ ಸೆಕೆಂಡ್ ಅಥವಾ ಯಾವುದೋ ಒಂದು ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಎಲ್ಲರೂ ಸೀಟ್ ಅಲಾಟ್ ಆಗುತ್ತೆ. ಇಲ್ಲ ಮತ್ತೆ ನೀವು ಅದೇ ತಪ್ಪುಗಳನ್ನು ಮಾಡ್ತಿರ್ತೀರಾ ಅಂದರೆ ಮತ್ತೆ ಸೇಮ್ ಅದೇ ಆಗುತ್ತೆ. ಮತ್ತೆ ಕಾಲೇಜ್ ಬಗ್ಗೆ ವಿಚಾರಿಸಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಪದೇ ಹೇಳಿದ್ವಿ, ಆದರೂ ಕೂಡ ಸಾಕಷ್ಟು ಜನ ಅದೇ ತಪ್ಪುಗಳು ಮಾಡಿದ್ದೀರಾ. ಇವಾಗ ಸ್ಟಾರ್ ಮಾರ್ಕ್ ಬಂದಿರೋರಿಗೆ ನೆಕ್ಸ್ಟ್ ರೌಂಡ್ ಯಾವುದೇ ಅವಕಾಶ ಇರೋದಿಲ್ಲ, ನೆಕ್ಸ್ಟ್ ರೌಂಡ್ ಇರೋದಿಲ್ಲ. ಆ ಕಾರಣಕ್ಕೆ ನಿಮ್ಗೆ ಹೇಳ್ತಿರೋದೇನೆಂದರೆ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಅನ್ನೋದು ಇದ್ರೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ, ಅಥವಾ ಮುಂದಿನ ವರ್ಷ ನೀವು ಮತ್ತೆ ಪ್ರಯತ್ನ ಮಾಡ್ಬೋದಾಗಿರುತ್ತೆ. ಸೊ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಎಲ್ಲ ವಿದ್ಯಾರ್ಥಿಗಳು. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೇ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ. ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳು ಕೂಡ ವಿಡಿಯೋಸ್ಗಳಿದ್ದಾವೆ, ಚಾನಲ್ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.